ಮುಂದಿನ 2 ಎಪಿಸೋಡ್ಗಳಲ್ಲಿ 6 ರಾಶಿಗಳ ಫಲಾಫಲ ಮತ್ತು ಇಯರ್ಲಿ ಪ್ರೆಡಿಕ್ಷನ್ಸ್, ಈ ಸಂವತ್ಸರದ ಪ್ರೆಡಿಕ್ಷನ್ ಏನಿದೆ ಅದನ್ನ ಮಾಡಿದೀವಿ. ನೋಡಿಲ್ಲ ಅಂದ್ರೆ ನೋಡಿ, ಕೆಳಗಡೆ ಲಿಂಕ್ ಇದೆ. ಇವತ್ತು ಸೆಕೆಂಡ್ ಹಾಫ್ ಅಂದ್ರೆ ಎರಡನೇ ಭಾಗದ 6 ರಾಶಿಗಳು, ಅದರ ಪ್ರೆಡಿಕ್ಷನ್ಸ್ ಏನಿದೆ ನೋಡೋಣ. ತುಲಾರಾಶಿಯವರು ಸಾಮಾನ್ಯವಾಗಿ ಸಮಾಧಾನ ಜೀವಿಗಳು, ಅಲ್ಪತೃಪ್ತರು ಅಂತ ಕೂಡ ಖಂಡಿತ ಹೇಳ್ಬೋದು. ಅವ್ರನ್ನ ಏನೋ ಆಗೋದನ್ನಾಗ್ಲಿ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ. ಎಲ್ಲರಿಗೂ ಸಮಾಧಾನ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಕಳೆದ ವರ್ಷ 8ನೇ ಮನೆಯಲ್ಲಿ ಗುರು ಇತ್ತು. 8ನೇ ಮನೆಯಲ್ಲಿ ಇದ್ದಾಗ ಖಂಡಿತ ಎಲ್ಲಾ ರೀತಿಯಲ್ಲೂ ಸ್ವಲ್ಪ ಏರಿಪೇರ್ ಆಯ್ತು. ಈಗ ತುಲಾರಾಶಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸ್ಕೂಲಲ್ಲಿ ಕೂಡ ಎಕ್ಸಾಮ್ ಕೊಟ್ಟಿರ್ತಕ್ಕಂಥ ಚಾನ್ಸಸ್ ಇದೆ. ಸ್ವಲ್ಪ ಚೆನ್ನಾಗಿ ಮಾಡಿಲ್ಲ, ಪರೀಕ್ಷೆ ಮಾಡಿಲ್ಲ, ಇನ್ನೊಂದ್ಸಲ ಅಪ್ಪ ಅಮ್ಮನ್ನ ಕರೆಸಿ ಅಂತಾರೆ. ಖಂಡಿತ ಮುಂದಿನ ವರ್ಷ ತುಲಾರಾಶಿ ಅವರಿಗೆ ಸ್ವಲ್ಪ ಎಂಟರ್ಟೈನ್ ಇಷ್ಟಪಡ್ತಾರೆ. ಸ್ಟೂಡೆಂಟ್ಸು ಎಲ್ಲಾ ಮಕ್ಕಳು ಎಂಟರ್ಟೈನ್ ಇಷ್ಟಪಡ್ತಾರೆ, ಯಾವಾಗ್ಲೂ ಫೋನ್ ಇಟ್ಕೊಂಡಿರ್ತಾರೆ. ಖಂಡಿತ ಮುಂದಿನ ವರ್ಷ ಸ್ವಲ್ಪ ಫೋನ್ ಉಪಯೋಗವನ್ನು ಕಮ್ಮಿ ಮಾಡ್ಕೊಂಡ್ರೆ ಖಂಡಿತ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಬರುವಂತಹ ಸಾಧ್ಯತೆಗಳು ಅವರಿಗಿದೆ. ಕ್ರಿಯಾಶೀಲತೆಯಾಗಿರ್ತಕ್ಕಂಥವ್ರು, ಕಲೆಗಳಲ್ಲಿ ಇಷ್ಟಪಡ್ತಕ್ಕಂಥ ಮಕ್ಕಳಾಗಿದ್ರೆ ಅದನ್ನು ಕೂಡ ಅವ್ರು ಖಂಡಿತ ಬೆಳೆಸ್ಕೋಬೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಈ ರೀತಿ ಆದ್ರೆ, ಈ ಹೆಣ್ಣು ಮಕ್ಕಳಿಗೆ, ತುಲಾರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಇದ್ದವರಿಗೆ ಕೂಡ ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು ಅಥವಾ ಯಾವುದೋ ಮನೆ ಮದ್ದು ಔಷಧಿ ತಗೊಂಡೆ ಸರೋಯ್ತು ಅನ್ನುವ ಸಾಧ್ಯತೆಗಳಿದೆ. ಈಗ ಅದು ಅವರಿಗೆ 8ನೇ ಮನೆಯಿಂದ 9ನೇ ಮನೆ ಗುರು ಹೋಗ್ತಾ ಇದ್ದಾನೆ. 9ನೇ ಮನೆ ಗುರು ಹೋದ್ರೆ ಪಿತೃರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರು ಏರುಪೇರು, ತೊಂದರೆಗಳು, ಕೋರ್ಟ್ ಕಚೇರಿಯಲ್ಲಿ ಏನಾದ್ರು ತೊಂದರೆಗಳಿದ್ರು ಕೂಡ ಅದು ಸಮಾಧಾನವಾಗಿ ಕೂತ್ಕೊಂಡು ಮಾತಾಡಿ ಸರುವಾಗುವಂತಹ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಈ ವರ್ಷ ಸರ್ಕಾರದಿಂದ ಸಹಾಯ ಸಿಗುವಂತಹ ಚಾನ್ಸಸ್ಸು, ಲೋನ್ಗೆ ಏನಾರು ಅಪ್ಲೈ ಮಾಡಿದ್ರೆ ಸಿಗುವಂತಹ ಚಾನ್ಸಸ್ಸು, ಎಸ್ಪೆಷಲಿ ಈ ಕಂಪ್ಯೂಟರ್ ಬೇಸ್ಡ್ ಬಿಸ್ನೆಸ್ ಮಾಡೋರು, ಸಾಫ್ಟ್ವೇರ್ ಬಿಸ್ನೆಸ್ ಮಾಡೋರಿಗೆ, ಸ್ಟಾರ್ಟ್ಅಪ್ ಮಾಡಿರ್ತಕ್ಕಂಥವ್ರಿಗೆ ಸರ್ಕಾರದಿಂದ ಆಗ್ಲಿ ಬ್ಯಾಂಕ್ಗಳಿಂದ ಆಗ್ಲಿ ಒಳ್ಳೆ ಪ್ರೋತ್ಸಾಹ ಅಂದ್ರೆ 1 ವರ್ಷದಿಂದ ಕಾಯ್ತಾ ಇದ್ದೀನಿ ಸರ್ ಬಂದಿಲ್ಲ ಅನ್ನೋರಿಗೆ ಕೂಡ ಈ ವರ್ಷ ಏಪ್ರಿಲ್ ತಿಂಗಳಿಂದ ಹೊಸದಾಗಿ ಸ್ಟಾರ್ಟ್ ಮಾಡುವಂತಹ ಯೋಗಗಳಿದೆ. ಮದುವೆ ಆಗ್ಬೇಕಾಗಿರ್ತಕ್ಕಂಥ ಗಂಡು ಹೆಣ್ಣು ಮಕ್ಕಳಿಗೆ 9ನೇ ಮನೆಗೆ ಗುರು ಬಂದಿರೋದ್ರಿಂದ ಪ್ರಪೋಸಲ್ಸ್, ಪೆಂಡಿಂಗ್ ಅಲ್ಲಿ ಇದ್ದಂತ ಪ್ರಪೋಸಲ್ಸ್ ಕೂಡ ಶುರು ಆಗುತ್ತೆ. ಒಂದು ಮಗು ಇದೆ ಸರ್, ಇನ್ನೊಂದು ಮಗು ಮಾಡ್ಕೋಬೇಕು ಅಂತಂದವ್ರಿಗೆ ಕೂಡ ಈಗ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೆಚ್ಚಿನ ಮಕ್ಕಳು ಮಾಡ್ಕೊಳ್ಳಿ ಅಂತ ಮಾತಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಣ ಅಂತ ಹೇಳಿ ಹೊರಟಂತ ಕಾಲ ಹೋಗಿ ಇವಾಗ ತಮಿಳುನಾಡವರಾಗ್ಲಿ ಆಂಧ್ರದವರಾಗ್ಲಿ ನೀವು ಪೇಪರ್ಗಳಲ್ಲಿ ನೋಡಿರ್ಬೋದು, ಇನ್ನ ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ತಾ ಇಲ್ಲ, ಒಂದು ಹೆಣ್ಣು ಒಂದು ಗಂಡು ಬೇಕು, ಸಮಾನತೆ, ಒಂದು ಬ್ಯಾಲೆನ್ಸ್ ತರೋದು. ಇಲ್ಲ, ಆಕ್ಚುಲಿ ನೀವು ಲೇಟೆಸ್ಟ್ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ 80s ಕಿಡ್ಸ್ ಯಾರಿದ್ದಾರೆ ಅವರಲ್ಲಿ ಆಲ್ಮೋಸ್ಟ್ 65%, 80s 90s ಕಿಡ್ಸ್ 65% ಹ್ಯಾವ್ ಆಪ್ಟೆಡ್ ಔಟ್ ಫಾರ್ ಅ ಬೇಬಿ. ಹೌದು, ಇವಾಗ ಕೊರಿಯಾನಲ್ಲೂ ಹಾಗೆ ಆಗಿದೆ. ಇಫ್ ಯು ಹ್ಯಾವ್ ಅ ಕಿಡ್ ದೇ ವಿಲ್ ಗಿವ್ ಸಬ್ಸಿಡೀಸ್ ಫಾರ್ ಯು. ಸೊ ಎಲ್ಲೋ ಒಂದ್ ಕಡೆ ಮಕ್ಕಳನ್ನ ಬೆಳೆಸೋದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋ ಕಾರಣ, ಆಮೇಲೆ ಮಕ್ಕಳ ಸುತ್ತಾನೆ ಇಡೀ ಜೀವನನ ಕಟ್ತಾ ಇರೋ ಕಾರಣ, ಎಲ್ಲ ಒಂದ್ ಕಡೆ ಈ ಕ್ಯಾಪಿಟಲಿಸ್ಟಿಕ್ ಜಗತ್ತು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಪೇರೆಂಟ್ಹುಡ್ ನ ತುಂಬಾ ಕಷ್ಟ ಮಾಡಿರೋ ಕಾರಣ ಐ ಥಿಂಕ್ ಪೀಪಲ್ ಆರ್ ಇಲ್ಲ. ಈ ರೀತಿ ಹೋದ್ರೆ ನಾನು ಜ್ಯೋತಿಷ್ನಾಗ ಹೇಳ್ತೀನಿ, ಇನ್ನ 25-30-35 ವರ್ಷದಲ್ಲಿ ಮದ್ವೆಗಳಾಗೋದೇ ಕಷ್ಟ, ಮಕ್ಕಳಾಗೋದು ಇನ್ನ ಕಷ್ಟ. ಈಗಲೇ ನೋಡಿ, ಮದ್ವೆ ಎಷ್ಟೋ ಹೆಣ್ಮಕ್ಳು ಕೇಳಿ ಬೇಡ ಅಂತ ಹೇಳ್ತಾರೆ, ಕಾರಣ ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಈಸ್ ಮೆಂಟಲ್ ಎನರ್ಜಿ ಈಸ್ ಓವರ್ಟೇಕಿಂಗ್ ಬಾಡಿ ಎನರ್ಜಿ. ಆಮೇಲೆ ಮೇ ಬಿ ಫ್ರೀಡಮ್ ಆಫ್ ಚಾಯ್ಸ್, ಆ ಫ್ರೀಡಮ್ ಆಫ್ ಚಾಯ್ಸ್ ಇರುತ್ತೆ. ಫ್ರೀಡಮ್ ಆಫ್ ಚಾಯ್ಸ್ ಅನ್ನೋದು ನಿಮ್ಗೆ ಎಲ್ಲಿ ಬರುತ್ತೆ? ಇಲ್ಲ ಅನ್ನಕ್ ಆಗ್ತಾ ಇರ್ಲಿಲ್ಲ, ಬಟ್ ಇವಾಗ ಇಲ್ಲ ಅಂತ ಹೇಳಿ ಫ್ರೀಡಮ್ ಆಫ್ ಚಾಯ್ಸ್ ಇದೆ. ಏನಾಗುತ್ತೆ ಇವ್ರೆ, ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್. ಈ ಕೆನಾಟ್ ಗೆಟ್ ಅವೇ ಫ್ರಮ್ ಸೊಸೈಟಿ. ಈ ಕೆನಾಟ್ ಥಿಂಕ್ ಆಫ್ ಐಸೋಲೇಷನ್. ಎಲ್ಲೋ ಕಾಡಿಗೆ ಹೋಗಿ 3 ದಿವಸ ಇರ್ಬೋದು, 4ನೇ ದಿವಸ ನಮ್ಮನೆ ಊಟ ತಿಂದ್ರೆ ಸಾಕುಂತಿದೆ. ಈ ರೀತಿ ಕೆಲವು ವಿಚಾರಗಳನ್ನ ಪ್ರಕೃತಿಗೆ ವಿರುದ್ಧವಾಗಿ ಚಿಂಕ್ ಮಾಡಕ್ ಹೊರಟಾಗ ಕೆಲವು ಅನಾಹುತಗಳಾಗುವಂತಹ ಚಾನ್ಸಸ್ ಇದೆ. ಇದು ಕಾಂಪ್ಲಿಮೆಂಟಿಂಗ್ ಆಗಿ ಒಂದು ವಿಚಾರ ಹೇಳ್ತೀನಿ ಸರ್. ನಾನು ಸೋಷಿಯಲೈಟು, ಹೊರಗಡೆ ಹೋದಾಗ ಎಲ್ಲಾ ತರದ ಹೊಸ ಜನರನ್ನ ಮೀಟ್ ಮಾಡಬೇಕು ಅಂತ ಇದ್ದೆ ನಾನು. ಬಟ್ ಕಳೆದ 4-5 ವರ್ಷದಿಂದ ಯಾರು ಹೊಸಬ್ರು ಬೇಡಪ್ಪ, ಇರೋರ್ನ ಉಳಿಸ್ಕೊಂಡ್ರೆ ಸಾಕು, ಐ ವಾಂಟ್ ಟು ಫಿನಿಶ್ ಮೈ ವರ್ಕ್, ಗೋ ಬ್ಯಾಕ್ ಹೋಮ್ ಟು ಮೈ ಫ್ಯಾಮಿಲಿ. ಅದು ಜಡ್ಜ್ಮೆಂಟ್ ನಿಮ್ದು. ಯುವರ್ ನೇಚರ್ ಇಸ್ ನಾಟ್ ಚೇಂಜ್, ಯುವರ್ ಜಡ್ಜ್ಮೆಂಟ್ ಇಸ್ ಚೇಂಜ್. ಓಕೆ, ಮುಂದಿನ ರಾಶಿಯವ್ರಿಗೆ ಏನಿದೆ ಅದರಲ್ಲೇ ಹೇಳ್ಬಿಡ್ತೀನಿ. ತುಲಾರಾಶಿ ಅವರಿಗೆ, ವಯಸ್ಸಾದವರಿಗೆ ಈ ವರ್ಷ ಆರೋಗ್ಯದಲ್ಲಿ ಅಭಿವೃದ್ಧಿ ಇರುತ್ತೆ. ಕೈಕಾಲು ನೋವು ಅಂತಿದ್ದವರಿಗೆ ಕೂಡ ಸ್ವಲ್ಪ ಪರವಾಗಿಲ್ಲ, ನಾನು ಇಂಪ್ರೂವ್ ಆಗಿದೆ ಅಂತ ಚೈತನ್ಯ, ಮನಸ್ಸಿನಲ್ಲಿ ಚೈತನ್ಯ ಬರುವಂತಹ ವರ್ಷವಾಗಿರುತ್ತೆ. ಇನ್ವೆಸ್ಟ್ಮೆಂಟ್ಸು ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಹಾಕಿದ್ದೆ, ಆ ಬ್ಯಾಂಕ್ ಮೋಸ ಮಾಡಿದ್ರು, ಈ ಬ್ಯಾಂಕ್, ಅವ್ರಿಗೆಲ್ಲ ಕೂಡ ದುಡ್ಡು ಹಿಂದಿರುಗಿ ಬರುವಂತಹ ಸಾಧ್ಯತೆಗಳಿದೆ. ಹಳೆ ದುಡ್ಡು, ಬಾಕಿ ದುಡ್ಡು ಬರಬೇಕಾದಂತಹ
ಜನ ಈ ವರ್ಷ ಮೇ ತಿಂಗಳ ನಂತರ ಪ್ರಯತ್ನ ಪಡಿ, ದುಡ್ಡು ಕಾಸು ಬರುತ್ತೆ. ಒಟ್ಟುಮೊತ್ತಾಗಿ ತುಲಾರಾಶಿಯವರಿಗೆ 9ನೇ ಮನೆಯಲ್ಲಿ ಗುರು ಇರೋದ್ರಿಂದ ಅಪ್ಪ ಮಕ್ಕಳು ಮಧ್ಯೆ ಅನ್ಯೋನ್ಯತೆ, ಅಪ್ಪ ಆಸ್ತಿ ಬಗ್ಗೆ ಮಕ್ಕಳು ತೀರ್ಮಾನ ತಗೊಳ್ಳೋದು, ಮಕ್ಕಳಿಂದ ತಂದೆ ತಾಯಂದ್ರಿಗೆ ಸಹಾಯ ಆಗೋದು, ಇದೆಲ್ಲ ಈ ವರ್ಷ ವಿಶೇಷವಾಗಿ ತುಲಾರಾಶಿಯವ್ರಿಗೆ ನಡೆಯುತ್ತೆ. ಓವರ್ ಆಲ್ ವೆರಿ ಪಾಸಿಟಿವ್ ಇಯರ್. ವೆರಿ ಪಾಸಿಟಿವ್ ಇಯರ್. ತುಲಾರಾಶಿಯವರಿಗೆ ಪಾಸಿಟಿವ್. ಮುಂದಿನ ರಾಶಿ ಯಾವ್ದು ನೋಡೋಣ ಬನ್ನಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಎಲ್ಲಾರು ಅನ್ಕೋತಾರೆ, ಕೆಲವರೆಲ್ಲ ಹೇಳ್ಬಿಡ್ತಾರೆ ವೃಶ್ಚಿಕ ರಾಶಿಯವರು ಒಂಥರ ಮೂಡಿ ಪರ್ಸನ್ಸ್ ಅಪ್ಪ, ಅವ್ರು ಸರಿ ಇಲ್ಲ. ಹಂಗಲ್ಲ. ಡಿಟರ್ಮಿನ್ಡ್ ಪೀಪಲ್. ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ, ಅಡಮೆಂಟ್ ಅಂಡ್ ಡಿಟರ್ಮಿನೇಷನ್ ಅಂತಿದೆ. ಡಿಟರ್ಮಿನೇಷನ್ ಅಡಮೆಂಟ್ಗೆ ಒಂದೇ ಮೀನಿಂಗ್. ಡಿಟರ್ಮಿನ್ಡ್ ಆಗಿದ್ರೆ ಪಾಸಿಟಿವ್ ಆಗಿದ್ದಾರೆ, ಅಡಮೆಂಟ್ ಆಗಿದ್ದಾರೆ ನೆಗೆಟಿವ್ ಆಗಿದ್ದಾರೆ ಅಂತ. ಅದರಿಂದ ಬುದ್ಧಿವಂತಿಕೆಗೆ ಬಂದಾಗ ಡಿಟರ್ಮಿನೇಷನ್ ಬರುತ್ತೆ, ಎಮೋಷನ್ ಬಂದಾಗ ಅಡಮೆಂಟ್ ನೇಚರ್ ಬರುತ್ತೆ. ಸ್ವಲ್ಪ ಅವರು ಎಮೋಷನಲಿ ಅಡಮೆಂಟ್ ಕ್ಯಾರೆಕ್ಟರ್ಸೇ. ಆದ್ರೆ ಈ ವರ್ಷ ಅವರಿಗೆ 8ನೇ ಮನೆಗೆ ಗುರು ಬರೋದ್ರಿಂದ ಸ್ವಲ್ಪ ಕೊರಗುವಂತಹ ಸಾಧ್ಯತೆ ಇದೆ. ಇದಾಗಿಲ್ಲ ಅದಾಗಿಲ್ಲ ನನ್ಗೆ ಆಗ್ಬೇಕಾಗಿತ್ತು ಅಂತ ಹೇಳ್ತಾರೆ, ಕೊರಗಬೇಡಿ. ಖಂಡಿತ ಪ್ರಯತ್ನ ನೀವು ಪಡೋರೇನೆ, ಸೀಕ್ರೆಟ್ ಆಗಿ ಪ್ರಯತ್ನ ಪಡ್ತೀರಾ. ಕೆಲವು ಸಮಯ ನೀವು ಹೊರಗಡೆ ಯಾರ ಹತ್ರನ ಒಂದು ಸಜೆಷನ್ ಕೇಳ್ಕೊಂಡು ಅದ್ರ ಪ್ರಕಾರ ನಿಮ್ಮನ್ನ ಒಂಚೂರು ಆಲ್ಟರ್ ಮಾಡ್ಕೊಂಡ್ರೆ ಈ ವರ್ಷ ಬಹಳ ವಿಶೇಷವಾಗಿರುತ್ತೆ. ವೃಶ್ಚಿಕ ರಾಶಿ ಮಕ್ಕಳು, ಸ್ಟೂಡೆಂಟ್ಸ್ ಎಸ್ಪೆಷಲಿ ಆರೋಗ್ಯದಲ್ಲಿ ಸ್ವಲ್ಪ ಎದ್ದು ಬಿದ್ದು ಬರುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಕಣ್ಮುಚ್ಕೊಂಡು ಗಾಡಿ ಓಡಿಸೋದು ಅಥವಾ ಎಲ್ಲೋ ನೋಡ್ಕೊಂಡು ನಡೆಯೋದು, ಇದನ್ನೆಲ್ಲ ಬಿಟ್ಟು ಸ್ವಲ್ಪ ಚೇಷ್ಟೆಗಳನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು ವಿಶೇಷವಾಗಿರುತ್ತೆ. ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ನನಗೆ ಏರುಪೇರಿದೆ, ನನಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥವ್ರು ವೈದ್ಯರನ್ನು ನೋಡೋದು ಉತ್ತಮ. ಮನೆಯಲ್ಲೇ ವೈದ್ಯ ಮಾಡ್ಕೊಳ್ದೆ ನೀವೇ ವೈದ್ಯರನ್ನು ನೋಡೋದು ಉತ್ತಮ ಆಗುತ್ತೆ. ವ್ಯಾಪಾರಿಗಳಿಗೆ ಈ ವರ್ಷ ಸ್ವಲ್ಪ ಔಟ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುವಂತ ಚಾನ್ಸಸ್ ಇರೋದ್ರಿಂದ ನಿಮ್ಮ ಸ್ಟಾಕ್ಸ್ ಅನ್ನು ಅಥವಾ ನಿಮ್ಮ ರಾ ಮೆಟೀರಿಯಲ್ ಅನ್ನು ಯಾವಾಗ ಬೇಕೋ ಅವಾಗ ಒಂದೇ ಸಲ ಜಾಸ್ತಿ ಕಮ್ಮಿ ಬೆಲೆ ಇದೆ ಅಂತ ತೆಗೆದಿಟ್ಕೊಂಡ್ಬಿಟ್ಟು ಆಮೇಲೆ ವ್ಯಾಪಾರ ಆಗಿಲ್ಲ ಅಂತ ಮಾಡ್ಬಿಡಿ. ಸ್ವಲ್ಪ ಈ ವರ್ಷ ನೀವು ಇನ್ವೆಂಟ್ರಿನ ಪ್ಲಾನ್ ಮಾಡಿದ್ರೆ ಸಕ್ಸಸ್ಫುಲ್ ಆಗುವಂತಹ ವರ್ಷವಾಗಿ. ಪ್ಲೇ ಸೇಫ್. ಡೋಂಟ್ ಹ್ಯಾವ್ ಟು ಬಿ ಟೇಕ್ ರಿಸ್ಕ್. ಸೊ ಪ್ಲೇ ಸೇಫ್ ಮಾಡಿ. ವಯಸ್ಸಾದ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಅಸಮಾಧಾನ ಇರುತ್ತೆ. ನೀವು ಕೆಲವು ಸಮಯ ಮಕ್ಕಳಿಂದ ನಮ್ಗೇನ್ ತೊಂದರೆ ಇಲ್ಲ, ಆದ್ರೂ ಯಾವ್ದು ಸರಿ ಇಲ್ಲ ಅಂತ ಹೇಳುವಂತ ಸಾಧ್ಯತೆ ಇದೆ. ಸ್ವಲ್ಪ ಕಡಾಖಂಡಿತವಾಗಿ ಕೆಲವು ಸಮಯ ಮುಖದ ಮೇಲೆ ಮಾತಾಡ್ಬಿಡ್ತೀರಾ. ನೀವು ಮಾತಾಡೋ ರೀತಿ ಸರಿ ಇಲ್ಲ, ಆದ್ರೆ ವಿಷಯ ಸರಿ ಇರುತ್ತೆ. ವೃಶ್ಚಿಕ ರಾಶಿಯವರಿಗೇನೆ ವಿಷಯ ಇರುತ್ತೆ, ಬಟ್ ಹೇಳೋ ರೀತಿ ಸರಿ ಇರೋದಿಲ್ಲ. ಆದ್ರಿಂದ ಸ್ವಲ್ಪ ಮನೆಯಲ್ಲಿ ನಿಧಾನವಾಗಿ ನಡ್ಕೊಳ್ಳೋದು ಖಂಡಿತ ನಿಮಗೆ ಒಳ್ಳೆಯ ಹೆಸರನ್ನು ಕೊಡುತ್ತೆ. ವೃಶ್ಚಿಕ ರಾಶಿಯ ವಯಸ್ಸಾದವರಿಗೆ ಅನಾರೋಗ್ಯ ಬಹಳ ವರ್ಷದಿಂದ ಇದೆ, ಅದೇನು ಇನ್ನೂ ಹೆಚ್ಚಾಗುತ್ತೋ ಕಮ್ಮಿ ಆಗುತ್ತೋ ಅಂತ ನೀವು ಏನಾದ್ರು ಕೇಳಿದ್ರೆ ಈ ವರ್ಷ ಸ್ವಲ್ಪ ಸ್ಟ್ಯಾಗ್ನೆಂಟ್ ಆಗಿರುತ್ತೆ. ಹೊಸ ಔಷಧಿಗಳನ್ನ ಏನಾದ್ರು ಪ್ರಯೋಗ ಡಾಕ್ಟರ್ ಮಾಡಿದ್ರೆ ಮಾಡಿಸ್ಕೊಳ್ಳಿ. ಸಣ್ಣ ಪುಟ್ಟ ಆಪರೇಷನ್, ಕಣ್ಣು ಆಪರೇಷನ್ ಮಾಡ್ಕೋಬೇಕು ಅಂತ ಇರೋರು ಅಥವಾ ಏನೋ ಗಂಟಲು ತೊಂದರೆ ಇರೋರು, ಇವರೆಲ್ಲ ಸ್ವಲ್ಪ ಡಾಕ್ಟರ್ ನೋಡಿ ವಾಸಿ ಮಾಡ್ಕೊಳ್ಳೋದು ಉತ್ತಮ. ಶೇರ್ ಮಾರ್ಕೆಟ್ ಅಲ್ಲಿ ಇರೋರಿಗೆ ಖಂಡಿತ ಹುಷಾರಾಗಿರ್ಬೇಕಾದಂತ ವಿಚಾರ. ಯಾಕಂದ್ರೆ ವೃಶ್ಚಿಕ ರಾಶಿಯವರು ದುಡ್ಡು ಹಾಕ್ಬಿಟ್ಟಿರ್ತಾರೆ, ಯಾರ ಹತ್ರನೂ ಹೇಳಿರಲ್ಲ, ಓದಾದ್ಮೇಲೆ ಹೇಳ್ತಾರೆ ಹೋಗ್ಬಿಡ್ತು ಅಂತ. ಅದರಿಂದ ಒಬ್ರಿಬ್ರ ಹತ್ರ ಕೇಳಿ, ಸಲಹೆ ಕೇಳಿ. ನಾನು ಹೇಳ್ತೀನಲ್ಲ, ಈ ಸಜೆಷನ್ಸ್ ಕೇಳೋದು, ಸಲಹೆ ಕೇಳೋದು, ಅವ್ರು ಕೊಟ್ಟವರು ದೊಡ್ಡವರು, ತಗೊಂಡವ್ರು ಚಿಕ್ಕವರು ಅಂತ ಭಾವನೆ ಇಲ್ಲದೆ ನೀವು ಈ ಸಲ ತಗೊಳ್ಳಿ. ಇದು ನಿಮ್ಗೆ ಸಕ್ಸಸ್ಫುಲ್ ಇಯರ್ ಆಗಿರುತ್ತೆ. ವೆರಿ ನೈಸ್. ಸೊ ಓವರ್ ಆಲ್ ಪ್ರಿಡಿಕ್ಷನ್, ಜಾಗೃತೆ. 2 ಹೆಜ್ಜೆ ಮುಂದೆ ಇಟ್ರೆ 1 ಹೆಜ್ಜೆ ಹಿಂದೆ ಇಟ್ಟು ನೀವು ಡಿಸೈಡ್ ಮಾಡಬೇಕು ಅನ್ನೋದು ಸರ್ನ ಬಹಳ ಪಾಸಿಟಿವ್ ಆಗಿ ಹೇಳಿದ್ರು. ಸರ್, ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿಯವರು ಬುದ್ಧಿವಂತರು. ಸ್ವಲ್ಪ ಏನಾದ್ರು ವಿಚಾರ ಹೇಳಕ್ ಹೋದ್ರೆ ಬಿಲ್ಲು ಬಾಣ ಬಿಟ್ಟಂಗೆ ಹೇಳ್ಬಿಡ್ತಾರೆ, ಟಕ್ ಅಂತ ಹೇಳ್ಬಿಡ್ತಾರೆ. ನೋ ನನ್ಗೇನ್ ಸೆಪರೇಷನ್ ಇಲ್ಲ, ನಾನು ಯಾರಿದ್ರು ಹಂಗೆ ಮಾತಾಡ್ಬಿಡ್ತೀನಿ ಅಂತ. ಸ್ವಲ್ಪ ಧನುರ್ರಾಶಿಯವರಿಗೆ 7ನೇ ಮನೆಗೆ ಗುರು ಬರ್ತಾ ಇದ್ದಾನೆ. ಹೋದ ವರ್ಷ ಬಹಳ ಗೊಂದಲಗಳಿತ್ತು, ಈ ಕಡೆ ಓಡಾಡು ಆ ಕಡೆ ಓಡಾಡು, ಕೆಲಸ ಬಿಡ್ಲಾ ಸೇರ್ಲಾ, ಮನೆಯಲ್ಲಿ ಟೆನ್ಷನ್ಸ್ ಎಲ್ಲ ಇತ್ತು. ಆದ್ರೆ ಈ ವರ್ಷ 7ನೇ ಮನೆಗೆ ಬಂದಿರೋದ್ರಿಂದ ಗುರು ಮನಃಶಾಂತಿ ಸಿಗುತ್ತೆ. ಒಂದು ಸ್ಥಿರವಾದಂತಹ ಯಾವ್ದಾದ್ರು ಒಂದು ಕೆಲಸವನ್ನು ಹಿಡಿಯುವಂತ ಚಾನ್ಸಸ್ ಇದೆ. ಧನುರಾಶಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತ ವರ್ಷ. ಈ SLC ಮುಗಿಸಿದೀನಿ, ಯಾವ್ದು ಸೇರ್ಕೊಳ್ಳಿ ಅಂತಂದ್ರೆ ನಿಮಗೆ ಸ್ಕೂಲು ಕಾಲೇಜುಗಳಲ್ಲಿ ರೆಕಮೆಂಡೇಶನ್ ಇಲ್ಲದೆ ಒಂದು ನಿಮ್ಮ ಮೆರಿಟ್ ಮೇಲೆ ಸೀಟ್ಗಳು ಸಿಗುವಂತಹ ಚಾನ್ಸಸ್ ಇದೆ. ಸ್ಪೋರ್ಟ್ಸ್ ಪೀಪಲ್ ಯಾರು ಸಣ್ಣ ಮಕ್ಕಳಿದ್ರೆ ಈ ವರ್ಷ ಸ್ವಲ್ಪ ಹೋದ ವರ್ಷ ಎಲ್ಲ ಪ್ರಯತ್ನ ಪಟ್ಟ ಆಗಿಲ್ಲ ಅನ್ನೋರಿಗೆ ಈ ವರ್ಷ ಸ್ವಲ್ಪ ಹೆಸರು ಬರುವಂತಹ ಚಾನ್ಸಸ್ ಬಹಳ ಚೆನ್ನಾಗಿದೆ ಸ್ಪೋರ್ಟ್ಸ್ ಅಲ್ಲಿ. ಮಧ್ಯಮ ವಯಸ್ಸಿನವರಿಗೆ ಈ ವರ್ಷ ಸ್ವಲ್ಪ ವಿಶೇಷವಾದಂತಹ ಫಲಗಳು. ವಿದೇಶಕ್ಕೆ ಹೋಗ್ಬೇಕು ಅಂತ ಕಾಯ್ತಾ ಇರೋರು ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅನ್ನೋರಿಗೆ, ಹೋದ ವರ್ಷ IELTS ಪಾಸ್ ಮಾಡಿಲ್ಲ ಸರ್, ಈ ವರ್ಷ ನಾನು ಪಾಸ್ ಮಾಡ್ತೀನಿ ಅಂದ್ರೆ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಸ್ವಲ್ಪ ನೀವು ಮಾತು ಹೆಚ್ಚಾಗಿರ್ತಕ್ಕಂಥ ಚಾನ್ಸ್ ಇದೆ. ಸ್ವಲ್ಪ ಬೇರೆಯವರು ಮಾತಾಡೋದನ್ನ ಕೇಳಿಸ್ಕೊಂಡು ಅದಕ್ಕೆ ತಕ್ಕಂತೆ ಮಾತಾಡಿದ್ರೆ ಕೂಡ ಸಕ್ಸಸ್ ಈ ವರ್ಷ ನಿಮಗೆ ಕಾಯ್ತಾ ಇದೆ ಅಂತ ಹೇಳ್ತೀವಿ. ಮಧ್ಯಮ ವಯಸ್ಸವರಿಗೆ, ಉದ್ಯಮಿಗಳಿಗೆ ಈ ವರ್ಷ ಖಂಡಿತ ವಿಶೇಷವಾದ ಲಾಭ ಇರತಕ್ಕಂಥ ವರ್ಷ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರು ಯಾರಿದ್ರೆ ಇನ್ನಷ್ಟು ಹೆಚ್ಚಿನ ಲಾಭ ಪಡೆಯುವಂತಹ ವರ್ಷವಾಗಿ ಕೂಡ ಇರುತ್ತೆ. ವಯಸ್ಸಾದವರಿಗೆ ಈ ವರ್ಷ ಖಂಡಿತ ಮನಃಶಾಂತಿ, ಮನೆಯಲ್ಲಿ ಶುಭ ಕಾರ್ಯ ಪ್ರಯತ್ನಗಳು,
ಮನೆ ಕಟ್ಟುವ ವಿಚಾರದಲ್ಲಿ ಒಳ್ಳೆ ತೀರ್ಮಾನಗಳು, ಬಂಧು ಬಳಗ ಸಂಬಂಧಿಕರಲ್ಲಿ ಇರ್ತಕ್ಕಂಥ ಅಭಿಪ್ರಾಯ ಭೇದಗಳು ಕಮ್ಮಿ ಆಗುವಂತಹ ವಿಶೇಷ ವರ್ಷ ಆಗಿರುತ್ತೆ. ಒಟ್ಟುಮಟ್ಟಲ್ಲಿ ಈ ವರ್ಷ ಧನುರಾಶಿಯವರಿಗೆ ವಿಶೇಷವಾದ ಒಳ್ಳೆ ಫಲಗಳನ್ನು ಕೊಡ್ತಕ್ಕಂಥ ವರ್ಷ. ವೆರಿ ಪಾಸಿಟಿವ್ ಪ್ರೋಗ್ರೆಸಿವ್ ಇಯರ್ ಧನುರಾಶಿಯವ್ರಿಗೆ. ಸೊ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಸೂಕ್ಷ್ಮವಾದವರು. ಸಾಡೆ ಸಾತಿ ನನಗಿದೆ ಸರ್, ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಎಲ್ಲ ಹಂಗ ಹೇಳ್ತಾರೆ, ಹಿಂಗೆ ಖಂಡಿತ ಹಂಗ ಅನ್ಕೋಬೇಡಿ. ನಾನು ಹೇಳ್ತೀನಲ್ಲ, 18-20 ವಯಸ್ಸು ಒಳಗೆ ಇರತಕ್ಕಂಥ ಸಾಡೆ ಸಾತಿ ಅವರಿಗೆ ಈ ವರ್ಷ ಸಾಡೆ ಸಾತಿ ಬಿಡ್ತಾ ಇದೆ. ಅಂದ್ರೆ ನಿಮಗೆ ಇರ್ತಕ್ಕಂಥ ಆ ಓದೋದೇ ಬೇಡ ಅಂತಿದ್ದವ್ರಿಗೆ ಕೂಡ ನಾನು ಓದ್ತೀನಿ. ಇದು ಅಂದ್ರೆ ಇವ್ರಿಗೆ ಲಾಸ್ಟ್ 2.5 years ಲಾಸ್ಟ್ 2.5 years ನಡೀತಾ ಇದೆ. ಹಂಗಂದ್ರೆ ಎಲ್ಲ ಕೊಟ್ಟೋಗ್ತಾರಲ್ಲ, ಕೊಟ್ಟೋಗ್ತಾರೆ. ಅದೇ ಒಳ್ಳೇದ್ ಮಾಡೋಗ್ತಾನೆ. ಓದು ವಿದ್ಯಾಭ್ಯಾಸನೇ ಬೇಡ ಅನ್ನೋರ್ಗೆ ಸಿಗುತ್ತೆ. ಸಬ್ಜೆಕ್ಟ್ಸ್ ಉಳಿಸ್ಕೊಂಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಕೂಡ ಈ ವರ್ಷ ಪಾಸ್ ಆಗಿ ನೆಕ್ಸ್ಟ್ ಇಯರ್ಗೆ ಹೋಗುವಂತಹ ಚಾನ್ಸಸ್ ಇದೆ. ಒಂದು ಹೊಸ ರೀತಿಯ ಚೈತನ್ಯ, ನಾನು ಓದೋದೇ ಬೇಡ ಅನ್ಕೊಂಡಿದ್ದೆ ಅನ್ನೋರು ಕೂಡ ಅಪ್ಪ ಅಮ್ಮ ಹೇಳಿದ್ರಿಂದ ಓದ್ತೀನಿ ಅಂತ ಪ್ರಾರಂಭ ಆದ್ರೂ ಕೂಡ ನಿಜವಾದ ಆಸಕ್ತಿ ಬಂದು ನೀವೇ ಓದುವಂತಹ ಸಾಧ್ಯತೆಗಳು ಕೂಡ ಈ ವರ್ಷ ನಿಮಗೆ ಕಂಡು ಬಂದಿದೆ. ವಿದ್ಯಾರ್ಥಿಗಳಿಗೆ ಈ ರೀತಿ ಆದ್ರೆ, ಮಧ್ಯಮ ವಯಸ್ಸಿನವರಿಗೆ, ಈ ಕೆಲಸ ಕಾರ್ಯ ಹುಡುಕ್ತಾ ಇದ್ದವರಿಗೆ, ನಾನು ಚೇಂಜ್ ಮಾಡಕ್ ಹೊರಟಿದ್ದೀನಿ ನಂಗೆ ಸಿಗ್ತಾ ಇಲ್ಲ ಅನ್ನೋರಿಗೆ ಹೊಸ ಕಾರ್ಯ ಸಿಗುವಂತಹ ಚಾನ್ಸಸ್ ಇದೆ. ಶಾರ್ಟ್ ಟರ್ಮ್ ಶಿಪ್ಸ್, ವಿದೇಶಕ್ಕೆ ಹೋಗಿ ಬರ್ಬೇಕು ಅಂತ ಯಾರಿಗಾರ ಆಸೆ ಇದ್ರೆ, ಅಥವಾ ಕೆಲಸದ ಮೇಲೆ ನಾನು ಕಳಿಸ್ತಾರ ಅಂತಿದ್ರೆ ಅವರು ಕೂಡ ಖಂಡಿತ ಫಲಾಫಲಗಳಿದೆ. ಸೈಟ್ ತಗೊಂಡಿದ್ದೀವಿ ಸರ್, ಡಿಸ್ಪ್ಯೂಟ್ ಅಲ್ಲಿ ಇದೆ ಅಂದ್ರೂ ಕೂಡ ಅಂಥವ್ರಿಗೆ ಕೂಡ ಈ ವರ್ಷ ಸ್ವಲ್ಪ ಡಿಸ್ಪ್ಯೂಟ್ಗಳು ಕ್ಲಿಯರ್ ಆಗಿ ಸಮಾಧಾನವಾದಂಥ ಕೆಲಸಗಳಾಗುತ್ತೆ. ಲಾಂಗ್ ಪೆಂಡಿಂಗ್ ಇಶ್ಯೂಸ್ ಏನಾರಿದ್ರೆ ಅದು ಕೈಗೂಡುವಂತಹ ಕೆಲಸ ಆಗುತ್ತೆ. 30 ವಯಸ್ಸು 45 ವಯಸ್ಸಲ್ಲಿ ಇರ್ತಕ್ಕಂಥ ಸಾಡೆ ಸಾತಿಯವರಿಗೆ ಖಂಡಿತ 4 ವರ್ಷದಿಂದ ಒಳ್ಳೇದಾಗಿದೆ. ಸ್ವಲ್ಪ ಸ್ಟ್ರೈನ್ ಹೆಚ್ಚಾಗಿದೆ, ಅಂತವ್ರಿಗೆ ಯಾವ್ದು ತೊಂದರೆ ಆಗಿಲ್ಲ. ಸೆಕೆಂಡ್ ರೌಂಡ್ ಸ್ಯಾಟರ್ನ್ ಬಂದಿರೋದು ಅವರಿಗೆ ಪರ್ಯಾಯ ಫಲ ಅಂತೀವಿ. ಒಂದೊಂದು ಪರ್ಯಾಯಕ್ಕೆ ಒಂದೊಂದು ಫಲ ಇರುತ್ತೆ. ಇದು 2ನೇ ಪರ್ಯಾಯ. 35-40 ವಯಸ್ಸಲ್ಲಿ ಇದ್ದವರಿಗೆ ಖಂಡಿತ ಅವರಿಗೆ ಮದುವೆ ಆಗದೆ ಇರೋರು ಮದುವೆ ಆಗಿರುತ್ತೆ, ಮಕ್ಕಳಾಗದೆ ಇರೋರು ಮಕ್ಕಳಾಗಿರುತ್ತೆ, ಮತ್ತೆ ದುಡ್ಡು ಕಾಸು ಸ್ವಲ್ಪ ಕೂಡಾಕಿ ಸೈಟ್ ತಗೊಳ್ಳೋರ್ಗೆ ಆಗಿರುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ನನ್ಗೆ ಯಾಕೋ ಸ್ಟ್ರೆಸ್ ಜಾಸ್ತಿ ಇದೆ ಸರ್ ಅಂತ ಹೇಳುವಂತ ಸಾಧ್ಯತೆ ಇದೆ. ಅವರಿಂದ ತಂದೆ ತಾಯಿ ಹೆಂಡತಿ ಮಕ್ಳಿಗೆ ಒಳ್ಳೇದಾಗಿರುತ್ತೆ, ಅವರು ಸ್ವಲ್ಪ ಫಿಸಿಕಲ್ ಸ್ಟ್ರೆಸ್ ಆಗಿರುತ್ತೆ. ಸ್ವಲ್ಪ ಊಟ ನಿದ್ದೆ ಸರಿಯಾದ ಟೈಮಿಗೆ ಮಾಡ್ಕೊಳ್ಳಿ. ಬರುವ ಮೇ ಜೂನ್ ತಿಂಗಳಿಂದ ಶನಿ ನಿಮಗೆ ಬಿಡೋದ್ರಿಂದ ಇನ್ನ ವಿಶೇಷವಾದ ಫಲಗಳು ಕಾಯ್ತಾ ಇರುತ್ತೆ. ವಯಸ್ಸಾದವರಲ್ಲಿ ಸ್ವಲ್ಪ ಮಕ್ಕಳು ಉದ್ಧಾರ ಆಗಿಲ್ಲ, ಮಗನಿಗೆ ಸಿಕ್ಲಿಲ್ಲ, ಮಗಳಿಗೆ ಅದಾಗ್ಲಿಲ್ಲ, ಈ ಟೆನ್ಷನ್ಸ್ ಜಾಸ್ತಿ ಇರುತ್ತೆ. ಈ ಸಾಡೆ ಸಾತಿಯಲ್ಲಿ ನನ್ನ ಮಗಳು ಅತ್ತೆ ಮನೇಲಿ ಹೋಗಿ ಕಷ್ಟಪಡ್ತಾ ಇದ್ದಾಳೆ ಅನ್ನೋ ವಿಷಯದಲ್ಲೇ ಆರೋಗ್ಯ ಕೆಡಿಸ್ಕೊಳ್ಳೋ ತಾಯಂದ್ರೆ ಇರ್ತೀರ. ಅವ್ರಿಗೆಲ್ಲರಿಗೂ ಕೂಡ ಈ ವರ್ಷ ಸಾಡೆ ಸಾತಿ ಬಿಡ್ತಾ ಇದ್ದಂಗೆನೆ ಈ ಸಾಡೆ ಸಾತಿ 3ನೇ ರೌಂಡ್ ಬಂದ್ರೆ ಆರೋಗ್ಯದಲ್ಲಿ ತೊಂದರೆ ಕೊಡುತ್ತೆ ಅಂತ ಹೇಳ್ತೀವಿ. ಶಂಕು ಶನಿ ಅಂತಾರೆ, ಶಂಕು ಓದ್ತಾರೆ ಅಂತಾರಲ್ಲ, ಮನೇಲಿ ಹೋಗ್ಬೇಕಾರೆ ಶಂಕ ಓದ್ಕೊಂಡು ಹೋಗ್ತಾರೆ ಅಂತ. ಅದು ಹಂಗಲ್ಲ. ಆರೋಗ್ಯದಲ್ಲಿ ಏರುಪೇರು ಆಗಿರ್ತಕ್ಕಂಥವ್ರಿಗೆ ಕೂಡ ಒಳ್ಳೆ ಮೆಡಿಸಿನ್ ಸಿಕ್ತು, ಡೋಸೇಜ್ ಚೇಂಜ್ ಆಯ್ತು, ಅಭ್ಯಾಸಗಳು ಚೇಂಜ್ ಆಯ್ತು, ವಾಕಿಂಗ್ ಹೋಗಕ್ಕೆ ಮನ್ಸಿರ್ಲಿಲ್ಲ, ಇವಾಗ ನಾನು ಹೋಗ್ತಾ ಇದ್ದೀನಿ ಅನ್ನೋ ಭಾವನೆ ಎಲ್ಲ ಬಂದು ಸ್ವಲ್ಪ ಆರೋಗ್ಯದ ಮೇಲೆ ನೀವು ಹೆಚ್ಚಿನ ಗಮನ ಕೊಡುವಂತ ವರ್ಷವಾಗಿರುತ್ತೆ. ಒಟ್ಟಲ್ಲಿ ಈ ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಬರೋದ್ರಿಂದ ರೋಹ ಋಣ ಶತ್ರು ಅಂತೀವಿ. ಸ್ವಲ್ಪ ಸಾಲ ಕೊಡ್ಸೋದು ಅಥವಾ ಹೆಚ್ಚಿನ ಸಾಲ ತಗೊಳ್ಳೋದು ಅಥವಾ ಎಲ್ಲೋ ಒಂದು ಸಭೆನಲ್ಲಿ ಒಂಥರ ಇಂಡಿಫರೆಂಟ್ ಆಗಿ ನಡ್ಕೊಳ್ಳೋದು, ಇದನ್ನೆಲ್ಲ ನಾವು ಒಂಚೂರು ಹೇಳಿದ್ದಾರೆ, ನಾನು ಸ್ವಲ್ಪ ಇಲ್ಲಿ ಗಮನ ಇಟ್ಕೊಂಡ್ರೆ ಒಂದು ಕ್ಷಣದ ಕಂಟ್ರೋಲು ವರ್ಷ ಪೂರ್ತಿ ನಿಮಗೆ ಒಳ್ಳೇದು ಮಾಡುವಂತಹ ಚಾನ್ಸಸ್ ಇದೆ. ವೆರಿ ನೈಸ್. ಸೊ ಶನಿಮಾತ್ಮ ಬೇಕು ಅಂದ್ರೆ ಎಲ್ಲ ಕಿತ್ಕೊಂಡು ಹೋಗ್ತಾನೆ, ಕೊಡ್ಬೇಕು ಅಂದ್ರೆ ಎಲ್ಲ ಕೊಟ್ಟು ಹೋಗ್ತಾನೆ ಅಂತ ಹೇಳ್ತಾರೆ. ಈ ವರ್ಷ ನಿಮ್ಗೆ ಕೊಟ್ಟು ಹೋಗ್ತಾನೆ ಶನಿಮಾತ್ಮ ಅಂತ ಸರ್ ಹೇಳಿದ್ರು. ಬಹಳ ಖುಷಿ ಆಯ್ತು ಸರ್. ಇಟ್ಸ್ ಅ ವೆರಿ ವೆರಿ ಪಾಸಿಟಿವ್ ಸೈನ್. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರೇ ಸಾಮಾನ್ಯ ಮೋಸ್ಟ್ ಬ್ರೈನಿಯಸ್ಟ್ ಪೀಪಲ್ ಸರ್. ಹೌದು, ಬಹಳ ಅಬ್ಸರ್ವರ್ಸ್, ರಿಸರ್ಚ್ ಪೀಪಲ್. ಕುಂಭರಾಶಿಯವರು ಬಹಳ ರಿಸರ್ಚ್ ಪೀಪಲ್. ಕ್ಯಾಲ್ಕುಲೇಟ್ ಮಾಡ್ತಾರೆ, ಒಳಗಡೆನೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಏನಾದ್ರು ಸರಿಯಾದ ಟೈಮ್ ಒಂದು ಅಭಿಪ್ರಾಯ ಹೇಳ್ತಾರೆ, ಅದು ಎಲ್ಲರೂ ಒಪ್ಪುವಂತ ಅಭಿಪ್ರಾಯವಾಗಿ ಕೂಡ ಇರುತ್ತೆ. ಇವರು ಜನರಲ್ ಆಗಿ ಕುಂಭರಾಶಿ ಅಂದ್ರೆ ನೋಡಿ, ಮಡಕೆ ದೊಡ್ಡ ಹೊಟ್ಟೆ ಚಿಕ್ಕ ಕತ್ತು ಅಂತಾರೆ. ಮಾತು ಅಷ್ಟೇ ಕಮ್ಮಿ, ಜಾಸ್ತಿ ಮಾತಾಡೋದಿಲ್ಲ. ಈ ಸಲ 5ನೇ ಮನೆಗೆ ಗುರು ಬರ್ತಾ ಇದ್ದಾನೆ. ಚಿಕ್ಕ ವಯಸ್ಸಲ್ಲಿ ಸ್ಟೂಡೆಂಟ್ಸ್ ಆಗಿರ್ತಕ್ಕಂಥ ಮಕ್ಕಳಿಗೆ ಸಾಡೆ ಸಾತಿ 5 ವರ್ಷ ಮುಗಿದು 2.5 ವರ್ಷಕ್ಕೆ ಹೋಗ್ತಾ ಇದೆ. ಜನ್ಮ ಶನಿ ಅಂತ ಹೇಳ್ತೀವಿ. ಈಗ ಜನ್ಮ ಶನಿ ಇತ್ತು, ಅದು ಮೇಲೂ 2ನೇ ಮನೆಗೆ ಬರ್ತಾ ಇದೆ. ಜನ್ಮ ಶನಿ ಬಿಟ್ರೇನೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಕೋಪ, ತಾಪ, ಸ್ಪೀಡಾಗಿ ಗಾಡಿ ಓಡಿಸೋದು, ಯಾವಾಗ್ಲೂ ಫೋನ್ ನೋಡ್ಕೊಂಡಿರೋದು, ಇದರಿಂದ ಭವಿಷ್ಯವನ್ನು ಕೆಡಿಸ್ಕೊಂಡಿರ್ತ ಸ್ಟೂಡೆಂಟ್ಸು ಕೂಡ ಈ ವರ್ಷ ಒಳ್ಳೇದಾಗುತ್ತೆ. ಅವರು ಮತ್ತೆ ಒಂದು ಚಾನ್ಸ್ ಕೊಟ್ಟು ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಮತ್ತೆ ಎಕ್ಸಾಮ್ ಬರೀಂತ ಅವಕಾಶ ಸಿಗುವಂತ ಚಾನ್ಸಸ್ ಇದೆ. ನಿಮಗೋಸ್ಕರ ನಿಮ್ಮ ತಂದೆ ತಾಯಿರು ಪಟ್ಟಂತ ಕಷ್ಟಕ್ಕೆ ಫಲ ಸಿಗುವಂತ ವರ್ಷವಾಗಿ ಇದಿರುತ್ತೆ ಖಂಡಿತ ಅಂತ ಹೇಳ್ತೀವಿ. 5ನೇ ಮನೆ ಗುರು ಬರೋದ್ರಿಂದ ಇನ್ನ ವಿಶೇಷವಾದ ಫಲಗಳು. ಸಾಮಾನ್ಯವಾಗಿ ಗುರು
2ನೇ ಮನೆ 5ನೇ ಮನೆ 7ನೇ ಮನೆ 9ನೇ ಮನೆಗೆಲ್ಲ ಬಂದ್ರೆ ಬಹಳ ಒಳ್ಳೆ ಫಲಗಳನ್ನು ಕೊಡ್ತಾನೆ. 5ನೇ ಮನೆಯಲ್ಲಿ ಗುರು ಬಂದ್ರೆ ವಿದ್ಯಾರ್ಥಿಗಳಿಗೆ ಬೇಕಾದಂತ ಜಾಗದಲ್ಲಿ ಸೀಟ್ ಸಿಗುವಂತ ಚಾನ್ಸಸ್ ಇದೆ. ಹೋದ್ಸಲ ನಾನು ನೀಟಲ್ಲಿ ಫೇಲ್ ಆಗ್ಬಿಟ್ಟೆ ಸರ್, ಈ ಸಲ ಆದ್ರೂ ನನಗೆ ಸಿಗುತ್ತಾ ಅಂತಂದ್ರೆ ಖಂಡಿತ ಕುಂಭರಾಶಿಯವರಿಗೆ ಈ ಸಲ ನೀಟಲ್ಲಿ ಒಳ್ಳೆ ಪ್ರಯತ್ನಕ್ಕೆ ಫಲ ಸಿಗುವಂತಹ ವರ್ಷವಾಗಿರುತ್ತೆ. ಸೊ ಅಬ್ಸರ್ವೇಷನ್, ಗುರು ಯಾವತ್ತಿದ್ರು ಆಡ್ ನಂಬರ್ಸ್ ಅಲ್ಲಿ ತುಂಬಾ ಕೊಟ್ಟು ಹೋಗ್ತಾನೆ, ಈವನ್ ತಡೆ ಆಗ್ತಾನೆ. ಅಂದ್ರೆ ವೀಕ್ಷಣೆ ಅಂತ ಹೇಳ್ತೀವಿ, ಅವನ ವೀಕ್ಷಣೆ ಆಡ್ ನಂಬರ್ಸ್ ಅಲ್ಲಿ ಚೆನ್ನಾಗಿರುತ್ತೆ, ಈವನ್ ನಂಬರ್ಸ್ ಅಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳಿ. ಅಂದ್ರೆ ಎಲ್ಲಾ ಟೈಮಲ್ಲೂ ಬುದ್ಧಿ ನಮ್ದೇ ಇರುತ್ತೆ, ಅದು ಉಪಯೋಗ ಬೇರೆ ಬೇರೆ. ಒಬ್ಬ ಮನುಷ್ಯನ ಬುದ್ಧಿವಂತ ಮನುಷ್ಯನಿಗೆ ಪ್ರಾರಂಭದಿಂದ ಕೊನೆವರೆಗೂ ಅದೇ ಬುದ್ಧಿ ಇರುತ್ತೆ. ಈಗ ಒಂದು ಡಾಕ್ಟರ್ ಕೈಯಲ್ಲಿರೋ ಚಾಕು ಬೇರೆ, ಕಳ್ಳನ ಕೈಯಲ್ಲಿರೋ ಚಾಕು ಬೇರೆ ಅಂತೀವಲ್ಲ, ಆತರ ಈ ಚಾಕು ಪೊಸಿಷನ್ ಬದಲಾವಣೆ ಆಗ್ತಾ ಇರುತ್ತೆ. ಗುರು ಚೇಂಜ್ ಆದಾಗ, ಶನಿ ಚೇಂಜ್ ಆದಾಗ ನಾವ್ ಏನಕ್ಕೆ ಅದನ್ನ ಉಪಯೋಗಿಸ್ತೀವಿ. ಈಗ ನಾವು ಡಾಕ್ಟರ್ ಕೈಯಲ್ಲಿದ್ದಾಗ ಉಪಯೋಗಿಸ್ಬೇಕು, ಕಳ್ಳನ ಕೈಯಲ್ಲಿದ್ದಾಗ ಮುಚ್ಚಿಡ್ಬೇಕು ಅನ್ನೋದು ಬರಲ್ಲ. ಅವಾಗ್ಲೂ ಅದನ್ನ ಉಪಯೋಗಿಸ್ ನೋಡೋಣ ಅನ್ನೋದು ಬಂದಾಗ ಅದು ಪರಿಸ್ಥಿತಿ ಕೆಟ್ಟೋಗುತ್ತೆ ಅಂತ ಹೇಳ್ತೀವಿ. ಬಟ್ ಇನ್ ಜನರಲ್ ಕುಂಭರಾಶಿಯವ್ರಿಗೆ ಒಂದು ಸೈನ್ ಏನು ಅಂದ್ರೆ ಜಾಸ್ತಿ ಕೀ ಪ್ಲೇಸಸ್, ಕೀ ಪೊಸಿಷನ್ಸ್ ಅಲ್ಲಿ ಇರ್ತಾರೆ. ಹೌದು, ಟಾಪ್ ಪೊಸಿಷನ್ಸ್ ಅಲ್ಲಿ ಇರ್ತಾರೆ ಅಲ್ವಾ, ಸೈಲೆಂಟ್ ಆಗಿ ಮೇಲ್ ಬಂದ್ಬಿಟ್ಟಿರ್ತಾರೆ, ಗೊತ್ತೇ ಇರೋದಿಲ್ಲ. ಸೊ ಈ ವರ್ಷ ಅವ್ರ ಕರಿಯರ್ ಹೇಗಿರುತ್ತೆ ಅನ್ಸತ್ತು? ಕರಿಯರ್ ಅಲ್ಲಿ 5ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತ ಸಿಇಒ ಆಗಿರೋರು ಡೈರೆಕ್ಟರ್, ಚೇರ್ಮನ್ ಆಗುವಂತಹ ಚಾನ್ಸಸ್, ಸಾಮಾನ್ಯ ಕೆಲಸ ಮಾಡೋರಿಗೆ ಕೂಡ ಪ್ರಮೋಷನ್ ಸಿಗುವಂತಹ ಚಾನ್ಸಸ್, ಇನ್ಕ್ರಿಮೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಸಿಗುವಂತದ್ದು. ಶೇರ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ದುಡ್ಡು ಮಾಡೋರು ಅವರೇನೆ, ಸೈಲೆಂಟ್ ಆಗಿ ಮಾಡಿರ್ತಾರೆ. ಐ ಆಲ್ಸೋ ಇನ್ವೆಸ್ಟೆಡ್ ಇಟ್ ಎಸ್ ಕಮ್ ಅಂತಾರೆ. ಇನ್ ಕೆಲವರು ಸರ್ ಹಾಕಿದೆ ಸರ್, ಫಸ್ಟ್ ಬಂತು ಸರ್, ಆಮೇಲೆ ಹೋಗ್ಬಿಡ್ತು ಸರ್ ಅನ್ನೋರು. ಇವರು ಯು ಕ್ಯಾನ್ ಇನ್ವೆಸ್ಟ್ ಇನ್ ಶೇರ್ ಆಲ್ಸೋ. ನನ್ನ ಕ್ಲೈಂಟ್ಸ್ ಬರ್ತಾರಲ್ಲ ಕುಂಭರಾಶಿ ಅವರು, ಕುಂಭಲಗ್ನದವರಾದ್ರೆ ಎಸ್ ಲಾಸ್ಟ್ ಇಯರ್ ಐ ಹ್ಯಾವ್ ಮೇಡ್ ಗುಡ್ ಮನಿ ಅಂತಾರೆ. ಅದು ಗೊತ್ತಿರಲ್ಲ ಯಾರಿಗೂ, ಮಾಡಿರ್ತಾರೆ. ಅಂದ್ರೆ ಸೈಲೆಂಟ್ ಪೀಪಲ್, ಅಬ್ಸರ್ವಿಂಗ್ ಪೀಪಲ್, ರಿಸರ್ಚ್ ಓರಿಯೆಂಟೆಡ್ ಪೀಪಲ್. ಬಟ್ ಈ ಸಲ 5ನೇ ಮನೆಗೆ ಬರೋದ್ರಿಂದ ಅವರ ಸೈಲೆನ್ಸು, ಅವರ ಇಂಟೆಲಿಜೆನ್ಸು, ಅವರ ಅಬ್ಸರ್ವೇಷನ್ಸು ಒಳ್ಳೆ ಫಲಗಳನ್ನು ಕೊಡುತ್ತೆ. ನನ್ನ ಪ್ರಕಾರ ಡೇಂಜರಸ್ ಪೀಪಲ್. ಡೇಂಜರಸ್ ಅಂತಂದ್ರೆ ಅವರು ವಿಟ್ನೆಸ್ ತರ ಇರ್ತಾರೆ, ನಿಮ್ಗೆ ಏಕ್ದಮ್ ಸಪೋರ್ಟ್ ಬರಲ್ಲ. ನೀವು ಯಾರನ್ನಾರು ಅವ್ರಿಗೆ ಸಪೋರ್ಟ್ ಕರೆದ್ರೆ ಬರೋದಿಲ್ಲ. ಒಂದು ರೋಡ್ ಅಲ್ಲಿ ಆಕ್ಸಿಡೆಂಟ್ ಆದ್ರೂ ಕೂಡ ಮೇಷಲಗ್ನದವರು, ಸಿಂಹರಾಶಿಯವರು ಅವ್ರನ್ನ ಎತ್ತಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಕುಂಭಲಗ್ನದವ್ರು ಕೈ ಕಟ್ಕೊಂಡು ಇನ್ ನೆಕ್ಸ್ಟ್ ಏನಾಗುತ್ತೆ ಅಂತ ವಿಡಿಯೋಗ್ರಾಫರ್ ಕರೆ ಮಾಡ್ತಾರೆ. ಓಕೆ, ಈಗ ಕಡೆಯ ರಾಶಿ ಮೀನರಾಶಿ, ಅವ್ರ ಪ್ರಿಡಿಕ್ಷನ್ಸ್ ಹೇಗಿದೆ ಸರ್? ಮೀನ ರಾಶಿಯವರು ಮತ್ತೆ ಮಿಥುನ ರಾಶಿಯವ್ರ ತರ ಸ್ವಲ್ಪ ಡಿಸಿಷನ್ ಮೇಕಿಂಗ್ ಅಲ್ಲಿ ಡಿಲೇ ಮಾಡ್ತಕ್ಕಂಥ ನೇಚರ್ ಇರ್ತಕ್ಕಂಥವ್ರು. ಬಟ್ ಕ್ವಿಕ್ ಟು ರಿಯಾಕ್ಟ್ ಅಂತ ಹೇಳ್ತೀವಿ. ಏನೇ ಮಾಡೋದಾದ್ರೂ ಕೂಡ ಪರ್ಫೆಕ್ಟ್ ಆಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಇರ್ತಕ್ಕಂಥವ್ರು. ಈ ವರ್ಷ ಅವರಿಗೆ 3ನೇ ಮನೆಯಲ್ಲಿ ಗುರು ಇದ್ದ. 3ನೇ ಮನೆಯಲ್ಲಿ ಸ್ವಲ್ಪ ಅಣ್ಣ ತಮ್ಮಂದ್ರ ಮಧ್ಯೆ, ಈ ಚಿಕ್ಕ ವಯಸ್ಸಲ್ಲಿ ಕೂಡ ನಮ್ಮಲ್ಲಿ ಕೆಲವ್ರು ಕೇಳ್ತಾರೆ, ಸರ್ ಅಣ್ಣ ತಂಗಿ ಯಾವಾಗ್ಲೂ ಜಗಳ ಆಡ್ತಾರೆ ಸರ್, ಈಗ ಚಿಕ್ಕ ವಯಸ್ಸಲ್ಲಿ ಆಡಿದ್ರೆ ದೊಡ್ಡವರಾದ ಅಂತ ಮಕ್ಕಳಿಗೆ ಕೂಡ ಈ ವರ್ಷ ಸ್ವಲ್ಪ ಜಗಳದಿಂದ ಪಾರಾಗಿ ಸ್ನೇಹಪೂರ್ವಕವಾದಂತ ಒಳ್ಳೆ ಫ್ರೆಂಡ್ಸ್ ನನಗೆ ಕಾಲೇಜಲ್ಲಿ, ಸ್ಕೂಲಲ್ಲಿ ಇಲ್ಲ ಅಂತ ಹೇಳೋ ಮಕ್ಕಳು ಕೂಡ ಒಳ್ಳೆ ಸ್ನೇಹಿತರು ಸಿಗ್ತಾರೆ. ಕೆಲವು ಮೀನರಾಶಿ ಹುಡುಗರು ಕ್ಲಾಸ್ ಮಾನಿಟರ್ ಆಗುವಂತಹ ಚಾನ್ಸಸ್ ಇದೆ. ಲೀಡರ್ಶಿಪ್ ಕ್ವಾಲಿಟೀಸ್ ಅವ್ರದ್ದು ಹೊರಗಡೆ ಬರುವಂತಹ ವರ್ಷವಾಗಿರುತ್ತೆ. ಸ್ಪೋರ್ಟ್ಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಫಲ ಸಿಗುವಂತ ವರ್ಷವಾಗಿರುತ್ತೆ. ಬಟ್ ಇವ್ರು ತುಂಬಾ ದೇ ಆರ್ ಲೆಡ್ ಬೈ ದೇರ್ ಹಾರ್ಟ್ ಅಲ್ಲ ಸರ್, ನಾಟ್ ಬೈ ದೇರ್. ಹೌದು, ಅದಕ್ಕೆ ನಾನು ಹೇಳಿದೆ ಕ್ವಿಕ್ ಟು ರಿಯಾಕ್ಟ್ ಅಂತ ಹೇಳಿದ್ನಲ್ಲ. ಮನಸ್ಸು ಏನ್ ಹೇಳುತ್ತೋ ಅದನ್ನ ಮಾಡ್ತಾರೆ. ಆಮೇಲೆ ಯಾರೋ ಫ್ರೆಂಡ್ ಫೋನಲ್ಲಿ ಇರ್ತಾರೆ, ಮಧ್ಯಮ ವಯಸ್ಸವರು ಫೋನಲ್ಲಿ ಇರ್ತಾರೆ, ಅವ್ರಿಗೊಂದು ಇಂಪಾರ್ಟೆಂಟ್ ಕೆಲಸ ಮನೇಲಿ ಇರುತ್ತೆ. ಅವ್ನ ಗುರುವೇ ಬರ್ತೀಯ ಇಲ್ಲಿ ಹೋಗ್ಬೇಕು ಅಂದ್ರೆ ಆಯ್ತು ಬಂದ್ಬಿಡ್ತೀನಿ ಅಂತ ಅವ್ರ ಜೊತೆ ಹೋಗ್ತಾರೆ, ಮನೆ ಕೆಲಸ ಬಿಟ್ಬಿಡ್ತಾರೆ. ಅಂದ್ರೆ ಅವ್ರ ಪರ್ಸನಲ್ ನಾನು ಮುಗಿಸ್ಬಿಟ್ಟು ಹೋಗ್ಬೇಕು ಅನ್ನೋದು ಬರಲ್ಲ. ಫ್ರೆಂಡ್ ನ ಪ್ಲೀಸ್ ಮಾಡ್ಬೇಕು, ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅನ್ನೋ ತರ. ಹೆಂಡತಿ ಹತ್ರ ಎಷ್ಟೋ ಜನ ಮೀನರಾಶಿಯವರು ಹೆಂಡತಿ ಹತ್ರ ಬಯಸ್ಕೊತಾರೆ, ನನ್ನ ಜೊತೆ ಸಾಯಂಕಾಲ ಬರ್ತೀನಿ ಅಂತ ಯಾರ ಜೊತೆ ಹೋಗ್ಬಿಟ್ಟು ಲೇಟ್ ಆಗಿ ಬಂದಿದ್ರಲ್ಲ ನೀವು ಅಂತ. ಅಂದ್ರೆ ಅವರಿಗೆ ಇಂಪಲ್ಸಿವ್ ಡಿಸಿಷನ್ಸ್ ತಗೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಅದನ್ನ ಆಮೇಲೆ ಸಮಾಲಿಸ್ಕೊಂಡು ಏನೋ ತಪ್ಪು ಕಾರ್ಯ ಕೇಳ್ಕೊಳ್ಳೋದಿರುತ್ತೆ. ವಿದ್ಯಾರ್ಥಿಗಳಿಗೆ ಈ ರೀತಿ ಲೀಡರ್ಶಿಪ್ ಕ್ವಾಲಿಟೀಸ್ ಹೊರಗೆ ಬಂದ್ರೆ, ಮಧ್ಯಮ ವಯಸ್ಸಿನವರಿಗೆ ಈ ವರ್ಷ 4ನೇ ಮನೇಲಿ ಗುರು ಬರೋದ್ರಿಂದ ಸ್ವಲ್ಪ ಭೂಮಿ ವಿಚಾರದಲ್ಲಿ ಅಥವಾ ಏನೋ ವಾಹನ ತಗೊಳ್ಳೋ ವಿಚಾರದಲ್ಲಿ ಅಡೆತಡೆಗಳಾಗುವಂಥದ್ದು, ಅಥವಾ ವಾಹನ ಚಲಾಯಿಸೋರು ಕೂಡ ಸ್ವಲ್ಪ ನೈಟ್ ಟೈಮ್ಸ್ ಅಲ್ಲಿ ಕೇರ್ಫುಲ್ ಆಗಿರೋದು. ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾವುದೇ ಡಾಕ್ಯುಮೆಂಟ್, ಇನ್ಶೂರೆನ್ಸ್ ಇದರಲ್ಲಿ ನಾನು ಎಲ್ಲ ಚೆನ್ನಾಗಿ ಓಡಿಸ್ತೀನಲ್ಲ ಸರ್ ಅಂದ್ರೆ ಪೊಲೀಸ್ ಹಿಡಿದ್ಬಿಟ್ಟು ಅಂದ್ರೆ ಇನ್ಶೂರೆನ್ಸ್ ರಿನ್ಯೂ ಮಾಡಿಲ್ಲ, ಲೈಸೆನ್ಸ್ ರಿನ್ಯೂ ಮಾಡಿಲ್ಲ ಅನ್ನೋದು ಬರುತ್ತೆ. ಸ್ವಲ್ಪ ಗಮನ ಕೊರತೆಯಿಂದ ಏನಾದ್ರು ತೊಂದರೆ ಆಗುವಂತ ಸಾಧ್ಯತೆ ಇದೆ. ವಯಸ್ಸಾದವರಿಗೆ ಈ ವರ್ಷ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆ ಇರೋದ್ರಿಂದ ನೀವು 2 ವರ್ಷಕ್ಕೆ ಮುಂಚೆ ನಾನು ಚೆಕ್ ಮಾಡ್ಕೊಂಡಿದ್ದು ಈಗೇನು ಬೇಕಿಲ್ಲ ನನಗೆ ಗೊತ್ತು ಅನ್ನೋದು ಹೇಳೋದು ಬಿಡಿ. ಹೋಗಿ ಒಂದ್ಸಲ ಮತ್ತೆ ತರೋವಾಗಿ ನಿಮ್ಮ ಬಾಡಿನ, ಕೊಲೆಸ್ಟ್ರಾಲ್ನ, ಹಾರ್ಟ್ನ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ಏನಾದ್ರು ಬೇರೆ ಬದಲಾಯಿಸಿ ಔಷಧಿ ತಗೋಬೇಕು ಅಂತ ಡಾಕ್ಟರ್ಸ್ ಹೇಳಿದ್ರೆ ಅದನ್ನ ಸ್ವಲ್ಪ ಹಿಂಬಾಲಿಸಿ. ಮತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಆಗುವಂತಹ ಚಾನ್ಸಸ್ ಇದೆ.
ಆದ್ರಿಂದ ಈ ಸಮಯದಲ್ಲಿ ಅವನಿಷ್ಟ ಅವ್ನು ಮಾಡಿದಾನೆ, ನಾನು ಸ್ವಲ್ಪ ವೆಯ್ಟ್ ಮಾಡ್ತೀನಿ, ಸರಿ ಹೋಗ್ಬೋದು ಅಂತ ಒಂದು ಭಾವನೆ ಇಟ್ಕೊಂಡ್ರೆ ಈ ವರ್ಷ ನಮಗೆ ವಿಶೇಷವಾದ ವರ್ಷವಾಗಿ ಕೂಡ ಇರುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವ್ರಿಗೆ ಮಿತವಾದ ಫಲ, ಅಂದ್ರೆ ಒಂದು ರಿಸ್ಕ್ ತಗೊಂಡು ನೀವು ಈ ಮೀನರಾಶಿಯವರು ತಿಂಗಳ ಮೊದಲ ಭಾಗದಲ್ಲಿ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಇನ್ವೆಸ್ಟ್ ಮಾಡಿ, 15ರಿಂದ 30ವರೆಗೂ ಅಬ್ಸರ್ವ್ ಮಾಡಿ, ಅದೇ ತೆರಿ ಮಾಡ್ಕೊಂಬಂದ್ರೆ ನಿಮಗೆ ಲಾಭ ಆಗುತ್ತೆ. ಪೂರ್ತಿ ಒಂದೇ ತರ ಒಂದ್ ಬ್ಲೈಂಡ್ ಶಾಟ್ ಅಂತ ತಿರ್ಗಾ ಹೋದ್ರೆ ತೊಂದರೆ ಆಗುವ ಚಾನ್ಸಸ್ ಇದೆ. ಒಟ್ಟು ಮೊತ್ತಲ್ಲಿ 50ರಿಂದ 60% ಫಲ ಒಳ್ಳೇದಾಗಿ ಸಿಗುವಂತಹ ವರ್ಷವಾಗಿದಿರುತ್ತೆ. ಒಟ್ಟು ಎಲ್ಲ 12 ರಾಶಿಗಳ ಫಲಗಳು ಹೇಗಿರುತ್ತೆ ಅನ್ನೋದನ್ನ ಕಳೆದ 3 ಎಪಿಸೋಡ್ಗಳಲ್ಲಿ ಹಂತ ಹಂತವಾಗಿ ನಾವು ತಿಳ್ಕೊಂಡ್ವಿ. ಆದರೆ ಒಂದು ರೀತಿ ನೋಡಬೇಕು ಅನ್ನೋದಾದ್ರೆ ಈ ಪ್ರೆಡಿಕ್ಷನ್ಸ್ ಎಷ್ಟೇ ಜೆನರಿಕ್ ಆಗಿದ್ರು ನಿಮ್ಮ ಪರ್ಸನಲ್ ಹಾರೋಸ್ಕೋಪ್ ಹೇಗಿರುತ್ತೆ ಅದರ ಮೇಲೆ ನಿಮ್ಮ ಎಷ್ಟೋ ವಿಚಾರಗಳು, ನಿಮ್ಮ ನಿತ್ಯದ ಚಲನವಲನ, ಪ್ರೋಗ್ರೆಷನ್ ಮತ್ತೆ ಸೆಟ್ ಬ್ಯಾಕ್ಸ್ ಅಂದ್ರೆ ತೊಂದರೆಗಳು, ಇದೆಲ್ಲ ಏನು ಅನ್ನೋದನ್ನ ಪರ್ಸನಲ್ ಆಗಿ ನಾವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ದಿಸ್ ಇಸ್ ವೆರಿ ಜೆನರಿಕ್. ಹೌದು, ಗೋಚಾರ ಫಲ ಅಂತ ಹೇಳ್ತೀವ್ರೆ. ನಾನು ಯಾವಾಗ್ಲೂ ಹೇಳ್ತೀನಿ, ಗೋಚಾರ ಫಲ ಅನ್ನೋದು ಇವು ಒಂಥರ ಟ್ಯಾಕ್ಸಿ ಇದ್ದಂಗೆ, ಏನೋ ಓಲಾ ಊಬರ್ ಅಂತಾರಲ್ಲ ಆ ತರ. ಆದ್ರೆ ನಿಮ್ಮ ಜಾತಕ ಅನ್ನೋದು ನಿಮ್ ಸ್ವಂತ ಗಾಡಿ ಇದ್ದಂಗೆ. ನಿಮ್ ಸ್ವಂತ ಗಾಡಿಗೆ ಏನಾದ್ರು ಸರ್ವಿಸ್ ಕೊಟ್ಟಿದೀವಿ, ಸರಿ ಇಲ್ಲ ಅಂದ್ರೆ ನೀವು ಓಲಾ ಊಬರ್ ಮೇಲೆ ಡಿಪೆಂಡ್ ಆಗ್ತೀರಾ. ಈಗ ಗೋಚಾರ ಫಲ ಅನ್ನೋದು ಅಡಿಗೆ ಮಾಡಕ್ ಲೇಟ್ ಆಗುತ್ತಪ್ಪ, ಒಂದ್ ಕಪ್ ಕಾಫಿ ಕೊಡು, ಒಂದ್ 2 ಬಿಸ್ಕೆಟ್ ಕೊಡು ಅಂದಂಗೆ. ಅಡಿಗೆ ನಿಮ್ ಜಾತಕ ಇದ್ದಂಗೆ. ನಿಮ್ಗೆ ಈ ಕಾಫಿ ಬಿಸ್ಕೆಟ್ ಅನ್ನೋದು ಗೋಚಾರ ಫಲ. ಗೋಚಾರ ಫಲದ ಮೇಲೆ ಪರಿಪೂರ್ಣವಾಗಿ ಡಿಪೆಂಡ್ ಆಗಿ ಜ್ಯೋತಿಷ ಹೇಳೋರಿದ್ದಾರೆ, ಅದು ಖಂಡಿತ ವರ್ಕೌಟ್ ಆಗೋದಿಲ್ಲ. ಗೋಚಾರ ಫಲ ಅನ್ನೋದು ಅಡಾಕ್ ರಿಲೀಫ್ ಅಂತ ಹೇಳ್ತಾರೆ. ಸಂಬಳ ಕೊಟ್ಟಿಲ್ಲ, ಅವ್ನಿಗೆ 10,000 ಸಂಬಳ ಕೊಡ್ಬೇಕು, ಇಲ್ಲ ಎಲ್ಲಾರ್ಗು 5,000 5 ತಿಂಗಳು ಕೊಡು ಅಂತಾರಲ್ಲ, ಆತರ. ಸಂಬಳ ಬಂದವನ್ಗೆ ಯಾಕೆ ಅಡಾಕ್ ರಿಲೀಫ್ ಬೇಕು? ಬೇಕಾಗಿಲ್ಲ. ಆದ್ರೆ ಜಾತಕ ಫಲ ಅನ್ನೋದು ಒಬ್ಬ ಮನುಷ್ಯನ ಸಂಬಳ. ಈ ಗೋಚಾರ ಫಲ ಅನ್ನೋದು ಒಂದು ರಿಲೀಫ್ ಕೊಟ್ಟಂಗೆ. ಏನೋ ದುಡ್ಡು ಈ ಸಲ ಕೊಡಕ್ಕಾಗ್ಲಿಲ್ಲ, ಈ ಸರ್ಕಾರ 3 ತಿಂಗಳಿಂದ ರಿಲೀಸ್ ಮಾಡಿಲ್ಲ, ಇವಾಗ 1 ತಿಂಗಳು ರಿಲೀಸ್ ಮಾಡ್ತಾರೆ ಅಂತಾರಲ್ಲ, ಅದು ಗೋಚಾರ ಫಲ. ಅವನಿಗೆ ಒಂದು ಕೆಲಸ ಕೊಟ್ರೆ ಅದು ಜಾತಕ ಫಲ. ಸೊ ಈ ರೀತಿ ಆ ಗೋಚಾರ ಫಲಕ್ಕೂ ಜಾತಕ ಫಲಕ್ಕೂ ವ್ಯತ್ಯಾಸ ಇದೆ, ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದ್ರಿಂದ ನಾನು ಪೌರೋಹಿತ್ಯರು, ನಾನು ಜ್ಯೋತಿಷ ಬರೋ ಪೌರೋಹಿತ್ಯರು, ಪೂಜಾರಿಗಳ ಬಗ್ಗೆ ಕಡಿಮೆಯಾಗಿ ಮಾತಾಡ್ತಾ ಇಲ್ಲ. ಸ್ವಲ್ಪ ಒಂದು ಮುಹೂರ್ತ ಫಿಕ್ಸ್ ಮಾಡೋದಾಗ್ಲಿ ಅಥವಾ ಒಂದು ಜ್ಯೋತಿಷ ಹೇಳೋದಾಗ್ಲಿ, ಸ್ವಲ್ಪ ಅದನ್ನ ಗಮನವಾಗಿ ಕೊಟ್ಟು ಅಥವಾ ಕಲ್ತೇಳಿ ಅಥವಾ ಅದನ್ನ ವಿಚಾರಿಸ್ಕೊಂಡು ಹೇಳಿ, ಖಂಡಿತ ಅವ್ರಿಗೆಲ್ಲ ಯಾವುದೇ ಒಂದು ರೀತಿಯಲ್ಲಿ ನೋಡಿ, ಯಾರೋ ಇಬ್ರು ಮದುವೆ ಮಾಡ್ಕೊಳ್ಳೋಕೆ ಜ್ಯೋತಿಷ ಯಾಕೆ ಅಡ್ಡ ಬರ್ಬೇಕು? ಮಾಡ್ಕೊಳ್ರಿ ಅಂತ ಹೇಳ್ಬೋದಲ್ಲ. ಆದ್ರೆ ಅವ್ರ ಆಸೆ ಏನಿರುತ್ತೆ, ಇವರಿಬ್ರು ಚೆನ್ನಾಗಿ ಬದುಕ್ತಾರ, ಇವರಿಬ್ರು ಆರೋಗ್ಯ ಚೆನ್ನಾಗಿರುತ್ತಾ, ಇವ್ರಿಗೆ ಒಳ್ಳೆ ಮಕ್ಳು ಮರಿ ಆಗ್ತಾರ, ಇವರು ಸಮಾಜಕ್ಕೆ ಯಾವ್ದೇ ರೀತಿಯಲ್ಲಿ ಕೊಡುಗೆ ಇವರಲ್ಲಿ ಇರುತ್ತಾ, ಅವ್ರ ಮನೆಗೆ ಕೊಡುಗೆ ಇರುತ್ತೆ, ಇದನ್ನೆಲ್ಲಾನೇ ನೋಡ್ತೀವಿ. ಅದರಿಂದನೇ ನಾನು ಹೇಳ್ತೀನಿ, ಪ್ಲಾನೆಟ್ಸ್ ಆರ್ ಫೆಮಿಲಿಯರ್, ಪೀಪಲ್ ಆರ್ ಸ್ಟ್ರೇಂಜರ್. ಅಂದ್ರೆ ಸ್ಟ್ರೇಂಜರ್ ಅಂದ್ರೆ ಬಹಳ ಅಪರಿಚಿತರು ಅಂತಲ್ಲ, ಈ ಗ್ರಹಗಳ ಮೂಲಕ ಅವ್ರನ್ನ ನಾವು ತಿಳ್ಕೊತೀವಿ. ಆದ್ರಿಂದನೇ ನಮ್ಗೆ ಎದುರುಗಡೆ ಯಾರೇ ಬಂದು ಅಪರಿಚಿತರು ಕೂತ್ಕೊಂಡ್ರು ಕೂಡ ನಾವು ಅವ್ರನ್ನ ಅಪರಿಚಿತರಾಗಿ ನೋಡಲ್ಲ. ಅವ್ರ ಜಾತಕ ನೋಡಿದ ತಕ್ಷಣ ಅವ್ರು ನಮ್ಗೇನೋ ಪರಿಚಯ ಇದ್ದವ್ರಂಗೆ ಕಾಣಿಸ್ತಾರೆ. ಅದರಿಂದ ಗ್ರಹಗಳು ಟಿಲ್ ದಿ ಡೇ ಎ ಮ್ಯಾನ್ ನೋಸ್ ಅಬೌಟ್ ಪ್ಲಾನೆಟ್, ದೇ ರೂಲ್ ಯು. ದಿ ಡೇ ಯು ನೋ ಅಬೌಟ್ ದೆಮ್, ದೇ ಕ್ಯಾನ್ ಮೇಕ್ ಯು ಫುಲ್, ದೇ ಕ್ಯಾನ್ ಮೇಕ್ ಯು ವೈಸ್. ನಾನು ಫುಲ್ ಆಗಿದ್ದೀನ, ವಯಸ್ಸಾಗಿದ್ದೀನಿ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಆದರೆ ಗ್ರಹಗಳ ಸಹಕಾರದಿಂದ ಶಿಸ್ತಿಗೆ ಬಂದಾಗ ನಿಮ್ಮ ಫಿಸಿಕಲ್, ಮೆಂಟಲ್, ಬಯಾಲಜಿಕಲ್, ಸೈಕಾಲಜಿಕಲ್, ಸೋಷಿಯಲ್, ಇಂಟೆಲೆಕ್ಚುಯಲ್ ಏರಿಯಾಸ್ ಆಫ್ ಪೊಟೆನ್ಷಿಯಲ್ ಏನಿದೆ ಅದೆಲ್ಲ ಹೊರಗೆ ಬರುತ್ತೆ. ನಿಮಗೆ ನೀವು ಸಂತೋಷ ಪಡೋದಲ್ಲದೆ ಬೇರೆಯವ್ರನ್ನೂ ಸಂತೋಷ ಪಡ್ತೀರಾ. ಅದರ ಮೂಲಕ ಹಲವಾರು ಜನಕ್ಕೆ ಒಂದು ಉದಾಹರಣೆಯಾಗಿ ಬದುಕುವಂತ ಸಾಧ್ಯತೆ ಕೂಡ ಇದೆ. ವೆರಿ ನೈಸ್. ನಾವು ಹೇಳಿರೋದು ಬರೀ ಪ್ರಿಡಿಕ್ಷನ್, ಸತ್ಯ ಅಲ್ಲ. ಹಾಗಾಗಿ ಈ ಸತ್ಯ ನಿಮ್ಮ ಜಾತಕಕ್ಕೆ ಮತ್ತು ನಿಮ್ಮ ಯೋಚನೆಗೆ ಎಷ್ಟರ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದನ್ನ ಹೇಳ್ತಾ ಸರ್, ಇಷ್ಟು ಚೆನ್ನಾಗಿ, ಇಷ್ಟು ಪಾಸಿಟಿವ್ ಆಗಿ, ಇಷ್ಟು ಪೇಷಂಟ್ ಆಗಿ ಈ ವರ್ಷದ ಪ್ರಿಡಿಕ್ಷನ್ ಮಾಡಿದ್ದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಿಮ್ಮ ಪಾಸಿಟಿವಿಟಿ, ಎರಡನೇದಾಗಿ ನಿಮ್ಮ ವಾಕ್ಚಾತುರ್ಯ, ಮೂರನೇದಾಗಿ ತಮ್ಮಲ್ಲಿರ್ತಕ್ಕಂಥ ಒಂದು ಸೇವಾ ಮನೋಭಾವನೆ ಬಹಳ ಖುಷಿಯಾಗುತ್ತೆ. ಯಾಕೆಂದರೆ ಎಲ್ಲಾದರೂ ಇರಿ, ಎಲ್ಲರೂ ಸಿಗಿ, ಸರ್ ಹೆಂಗಿದೆ ನನ್ನ ಲೈಫ್ ಅಂತ ಕೇಳಿದ್ರೆ ಆಫೀಸಿಗೆ ಬನ್ನಿ ಅಂತ ಅವ್ರು ಯಾವತ್ತೂ ಹೇಳಲ್ಲ. 1 ಸೆಕೆಂಡ್ ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡಿಸಿ ಅಲ್ಲಿಂದ ಮುಂದಕ್ಕೆ ಹೋಗೋದವರು, ಆ ಥರದ ಮನೋಭಾವ ಇರ್ತಕ್ಕಂಥವ್ರು. ಸರ್, ನೀವು ಆಸ್ ಅ ಸ್ಪಿರಿಚುವಲ್ ಪ್ರಾಕ್ಟೀಷನರ್, ಆಸ್ ಅ ಅಸ್ಟ್ರಾಲಜಿಕಲ್ ಪ್ರಾಕ್ಟೀಷನರ್, ದಟ್ಸ್ ಎ ಡಿಫ್ರೆಂಟ್ ಆಸ್ಪೆಕ್ಟ್. ಬಟ್ ನಮ್ಗೆ ಯಾವತ್ತಿದ್ರು ಕ್ರಿಕೆಟ್ ನೋಡ್ಬೇಕಾರೆ, ಆಡ್ಬೇಕಾರೆ ನೀವೇ ಜ್ಞಾಪಕಕ್ಕೆ ಬರೋದು. ಯಾಕಂದ್ರೆ ನಮ್ಮ ಕ್ರಿಕೆಟ್ ಗುರುಗಳಿರು ಸಕಲ ಕಲಾ ಪಾರಂಗತರು ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಕನ್ನಡ, ತಮಿಳು, ಸಂಸ್ಕೃತ ಹೀಗೆ ಹಲವಾರು ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದು ಅದ್ಭುತವಾದಂತಹ ಒಂದು ಮ್ಯೂಸಿಷಿಯನ್ಸ್ ಫ್ಯಾಮಿಲಿ ಮತ್ತು ಸಂಸ್ಕಾರದಿಂದ ಬಂದಿರತಕ್ಕಂತಹ ಒಂದು ಫ್ಯಾಮಿಲಿಯಿಂದ ಇವರು ಬೆಳೆದು ಬಂದಿದ್ದಾರೆ. ಅದೇ ಸಂಸ್ಕಾರವನ್ನು ಬೇರೆಯವ್ರಿಗೆಲ್ಲ ಹಂಚಿ
ವಿದ್ಯೆಯನ್ನು ದಾನ ಮಾಡಿ ಮತ್ತು ನಾಲೆಡ್ಜ್ ವಿಸ್ಡಮ್ ಅನ್ನೋದೇನಿದೆ ಅದನ್ನು ಮತ್ತೊಬ್ಬರಿಗೆ ಹೇಳಿಕೊಟ್ಟು ಹೋಗುವಂತಹ ಒಂದು ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನನಗೆ ಇದು ಬಹಳ ಹೆಮ್ಮೆ ಮತ್ತು ಪ್ರೀತಿಯನ್ನು ಹೆಚ್ಚು ಮಾಡುತ್ತೆ. ಇದನ್ನು ಹೇಳ್ತಾ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂದು ಸಣ್ಣ ಉಡುಗೊರೆ ಆನ್ ಬಿಹಾಫ್ ಆಫ್ Offineeds.com. ಆ್ಯಂಡ್ ಇದು ನಿಮ್ಮ ಟೇಬಲ್ ಮೇಲೆ ನಿಮ್ಮ ಪ್ರಾಕ್ಟೀಸ್ನಲ್ಲಿ ಎಲ್ಲೋ ಒಂದು ಕಡೆ ನಾವು ಒಂದು ಸಣ್ಣ ಅಳಿಲ್ ಸೇವೆ ಮಾಡ್ತೀವಿ ಅನ್ನೋ ಒಂದು ಖಂಡಿತ ನಾನು ಯಾರೇ ದಾನ ಕೊಟ್ಟರು ಕೂಡ ಅದನ್ನು ಉಪಯೋಗಿಸಿ ಅಂತ ಜ್ಯೋತಿಷರಿಗೆ ಹೇಳ್ತೀನಿ. ಉಪಯೋಗಿಸಲಿ ಅಂದ್ರೆ ನಿಮಗೂ ಫಲ ಬರಲ್ಲ. ಅದರಿಂದ ಖಂಡಿತ ಇದೆಲ್ಲ ನನಗೆ ಉಪಯೋಗ ಆಗುತ್ತೆ. ಆಸ್ ಎ ಚೈಲ್ಡ್ ನಿಮ್ಮನ್ನು ನೋಡಿದ್ದೀನಿ, ಆಸ್ ಎ ಗ್ರೋನ್ ಅಪ್ ಮ್ಯಾನ್ ನೋಡಿದ್ದೀನಿ, ಆಸ್ ಎ ಸೆಲೆಬ್ರಿಟಿ ನಾನು ನಿಮ್ಮನ್ನು ನೋಡಿದ್ದೀನಿ, ಆಸ್ ಎ ವೆರಿ ಸಕ್ಸಸ್ಫುಲ್ ವೈಸ್ ಪರ್ಸನ್ ಆಗಿ ಕೂಡ ನೋಡಕ್ಕೆ ಇಷ್ಟಪಡ್ತೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಮ್ ಮೀ ಅಂಡ್ ಫ್ರಮ್ ಮೈ ಫ್ಯಾಮಿಲಿ. ಥ್ಯಾಂಕ್ ಯು ಸರ್. ಇದನ್ನ ಹೇಳ್ತಾ ನಾಯಕ ವಿತ್ ವಿನಾಯಕ ನನಗೆ ಬಹಳ ಇಷ್ಟವಾದಂಥ ಒಂದು ಪ್ಲಾಟ್ಫಾರ್ಮ್. ಯಾಕೆಂದರೆ ನಾನಿಲ್ಲಿ ಉತ್ತರ ಕೊಡಲ್ಲ, ಬರೀ ಪ್ರಶ್ನೆಗಳನ್ನು ಕೇಳ್ತೀನಿ. ನನ್ನ ಕೆಲಸ ಏನು ಅಂದರೆ ಒಳ್ಳೆ ಪ್ರಶ್ನೆಗಳನ್ನು ಕೇಳೋದು. ಅದಕ್ಕೆ ಒಳ್ಳೆ ಉತ್ತರಗಳನ್ನು ಯಾರು ಕೊಡ್ತಾರೆ? ನನ್ನ ಮುಂದೆ ಇರೋಂಥ ಅತಿಥಿಗಳು. ಸೊ ಇವತ್ತಿಗೆ ನನ್ನ ಕೆಲಸ, ಅವರ ಕೆಲಸ ಎರಡೂ ತುಂಬ ಚೆನ್ನಾಗಾಗಿದೆ. ಮುಂದಿನ ಎಪಿಸೋಡ್ನಲ್ಲಿ ಯಾರು ಬರ್ತಾರೆ, ನಾನೆಂಥ ಒಳ್ಳೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಅವ್ರು ಇನ್ನೂ ಒಳ್ಳೆ ಉತ್ತರ ಹೇಗೆ ಕೊಡ್ತಾರೆ, ಅದನ್ನು ನೀವು ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೂ ಈ ವಿನಾಯಕನ್ನ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಲವ್ ಯು. ಟಾಟಾ ಬಾಯ್. ಸಿ ಯು. ಟೇಕ್ ಕೇರ್.